ಎಸ್ಡಿಪಿಐ ಜಿಂದಾಬಾದ್ 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 ಎಸ್ಡಿಪಿಐ ಜಿಂದಾಬಾದ್. ಆತ್ಮೀಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಡೂರು ವಿಧಾನ ಪರಿಷತ್ತರ ಅಧ್ಯಕ್ಷರೇ ಹಾಗೂ ಇಂಡಿಯಾದ ಎಲ್ಲ ಉತ್ಸಾಹಿ ನನ್ನ ಯುವಕ ಬಂಧುಗಳೇ, ಮಾಧ್ಯಮ ಮಿತ್ರರವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಲು ಬಂದಿರತಕ್ಕಂಥ ಆರಕ್ಷಕ ಠಾಣೆಯ ಸಿಬ್ಬಂದಿ, ಒಂದಲ್ಲ ಒಂದು ರೀತಿಯ ಮುಸಲ್ಮಾನ ವಿರುದ್ಧವಾದಂತಹ, ದಲಿತರ ವಿರುದ್ಧವಾದಂತಹ, ಹಿಂದುಳಿದವರ ವಿರುದ್ಧವಾದಂತಹ ಕಾನೂನುಗಳನ್ನೇ ಜಾರಿ ಮಾಡ್ತಾ ಇದೆ ಈ ಬಿಜೆಪಿ ಸರ್ಕಾರ. ಅದಕ್ಕೆ ಪೂರಕವಾಗಿ ಜೊತೆಯಾಗಿರ್ತಕ್ಕಂತಹ ಕೇಂದ್ರದಿಂದ ರಾಜ್ಯದವರೆಗೆ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದೆ. ಅಲ್ಪಸಂಖ್ಯಾತರು ಅಂತಂದ್ರೆ ಈ ದೇಶದ ಮಹಾನ್ ದ್ರೋಹಿಗಳು ಅನ್ನೋ ರೀತಿಯಲ್ಲಿ ಮಾನ್ಯ ಮೋದಿಯವರ ಸರ್ಕಾರ ಜನವಿರೋಧಿ ನೀತಿಗಳನ್ನು ತರ್ತಾ, ಧಾರ್ಮಿಕ ವಿರೋಧಿ ನೀತಿಗಳನ್ನು ತರ್ತಾ, ಮುಸಲ್ಮಾನ ವಿರುದ್ಧವಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ಇಡೀ ದೇಶದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಮುಸಲ್ಮಾನ ಜನರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ಅಭಿವೃದ್ಧಿ ಪಡಿಸ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತಕ್ಕಂತಹ ಈ ಸುಳ್ಳಿನ ಸಿದ್ದರಾಮಯ್ಯನ ಸರ್ಕಾರವೂ ಕೂಡ ಕಿವಿ ಬಾಯಿ ಮೂಗು ಮುಚ್ಚಿಕೊಂಡು ಕೂತಿರ್ತಕ್ಕಂಥದ್ದನ್ನು ನೋಡಿದ್ರು. ಅದರ ಭಾಗವಾಗಿ ಬಂಧುಗಳೇ, ಈ ದೇಶದಲ್ಲಿ RSS ಹುಟ್ಟಿನಿಂದ ಹಿಡಿದು ಅದಕ್ಕೆ ಹುಟ್ಟಿರ್ತಕ್ಕಂತಹ ಬಿಜೆಪಿಯ ಸರ್ಕಾರ ಮುಸಲ್ಮಾನ ವಿರುದ್ಧವಾದಂತಹ ಕಾನೂನುಗಳನ್ನು ತರ್ತಾ ಇದೆ. ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಇದು ತಲೆಗೆ ಹೋಗ್ತಾ ಇಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಸತ್ಯಾಸತ್ಯಗಳನ್ನ ಇಡೀ ದೇಶಾದ್ಯಂತ ಹೇಳ್ತಾ ಹೊರಟಿದ್ದೀವಿ ಇವತ್ತು. ಕಾರಣ ಇಷ್ಟೇ, ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜಾತ್ಯತೀತ ರಾಷ್ಟ್ರದಲ್ಲಿ ಬದುಕತಕ್ಕಂಥ ಅವಕಾಶ ಹೋಗ್ತಿದೆ. ಈ ದೇಶದಲ್ಲಿರ್ತಕ್ಕಂಥ ಮಠ ಮಾನ್ಯಗಳಲ್ಲಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಇವರು ತಗೊಳ್ಳಕ್ಕೆ ಯೋಗ್ಯತೆ ಇಲ್ಲದೆ, ಯಾಕಂದ್ರೆ ಈ ಬಿಜೆಪಿಯ ಎಲ್ಲ ರಾಜಕಾರಣಿಗಳ ಹಣ ಇರ್ತಕ್ಕಂಥದ್ದೇ ಮಠ ಮಾನ್ಯಗಳಲ್ಲಿ. ಅದಕ್ಕೆ ಕೈ ಹಾಕಿದ್ರೆ ನಾವೆಲ್ಲ ಬೀದಿ ಪಾಲಾಗ್ತೀವಿ ಅನ್ನೋ ಕಾರಣದಿಂದ, ಬೀದಿ ಪಾಲಾಗ್ತೀವಂತ ಕಾರಣದಿಂದ ಮುಸಲ್ಮಾನರ ಆಸ್ತಿಗೆ ಕೈ ಹಾಕ್ತಾ ಇದ್ದಾರೆ ಇವತ್ತು. ಒಂದುಗಳಲ್ಲಿ ನಿಮಗೆ ಗೊತ್ತಿದೆ, ಒಪ್ಪತಕ್ಕಂಥದ್ದು ಯಾವ ಬಿಜೆಪಿಯವರ, ಯಾವ ಕಾಂಗ್ರೆಸ್ನವರ ಅಪ್ಪನ ಮನೆ ಆಸ್ತಿ ಅಲ್ಲ, ಯಾವ ಬಿಜೆಪಿಯವರ ಅಪ್ಪನ ಆಸ್ತಿ ಅಲ್ಲ. ಇದು ಧಾರ್ಮಿಕವಾಗಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಮುಸಲ್ಮಾನರ ಆಸ್ತಿ. ಈ ಆಸ್ತಿಯನ್ನ ಅಲ್ಲಾಹನ ಹೆಸರಿನಲ್ಲಿ ತನ್ನ ಸಮುದಾಯದ ಜನರಿಗೋಸ್ಕರ, ಸಮುದಾಯದ ಏಳಿಗೆಗೋಸ್ಕರ ಕಾಯ್ದೆಯನ್ನ ಇವತ್ತು ಸಾರ್ವಜನಿಕವಾಗಿ ಹರಿದಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಜಿಂದಾಬಾದ್ 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 ಜಿಂದಾಬಾದ್. ಓ ಬಿಜೆಪಿಯಲ್ಲಿ ಚರಣೀವು, ಓ ಬಿಜೆಪಿಯಲ್ಲಿ ಚರಣೀವು, ಹಗಲು ಕನಸು ಕಾಣುವುದು ಬಿಟ್ಟು ಬಿಡಿ, ಹಗಲು ಕನಸು ಕಾಣುವುದು ಬಿಟ್ಟು ಬಿಡಿ. ಎಸ್ಡಿಪಿಐ ಇರೋ ತನಕ, ಎಸ್ಡಿಪಿಐ ಇರೋ ತನಕ ಲೂಟಿ ಹೊಡೆಯುವ ಕಾನೂನಿಗೆ, ಲೂಟಿ ಹೊಡೆಯುವ ಕಾನೂನಿಗೆ ಇಲ್ಲ ಇಲ್ಲ ಬೆಲೆ ಇಲ್ಲ, ಇಲ್ಲ ಇಲ್ಲ ಬೆಲೆ ಇಲ್ಲ. ಮಿಸ್ಟರ್ ಮೋದಿ ಅಮಿತ್ ಶಾ, ಮಿಸ್ಟರ್ ಮೋದಿ ಅಮಿತ್ ಶಾ, ಆಸ್ತಿ ಯಾರ ಬಂದಲ್ಲ, ಅದು ಸರ್ಕಾರಕ್ಕೆ ಸೇರಿದ್ದು ಅಲ್ಲ, ಅದು ಸರ್ಕಾರಕ್ಕೆ ಸೇರಿದ್ದು ಅಲ್ಲ. ನಿರ್ವಹಣೆಗೆ ಮಾತ್ರ
ಬಿಚ್ಚಿತ್ತು ಬಿಚ್ಚಿತ್ತು ಹೇಗೆ ಕ್ರಮವಾಗಿ ಕಬಳಿಸಿರಿ ಇತಿಹಾಸ ನಿಮ್ಮನ್ನು ಮರೆಯಲ್ಲ ಲೂಟಿಕೋರರ ಸಾಲಿನಲ್ಲಿ ಹೆಸರು ಸೇರಿದ ನಿಮ್ಮದೆಲ್ಲ ಜಿಂದಾಬಾದ್ SDPI ಜಿಂದಾಬಾದ್ ಇಲ್ಲ ನಾವು ಸೋಲಲ್ಲ ಅಂತಿಮ ವಿಜಯ ನಮಗೆಲ್ಲ ಇನ್ಕಲಾಬ್ ಜಿಂದಾಬಾದ್ SDPI ಜಿಂದಾಬಾದ್ ಬಂಧುಗಳೇ, ಹಾಗಾಗಿ ನಿಮ್ಮ ನೀಚ ಕೃತ್ಯವನ್ನ ಈ ದೇಶದಾದ್ಯಂತ ನೋಡಿರೋ ಭಾಗವಾಗಿ ಇವತ್ತು ನಿಮಗೆ ಈ ದೇಶದ ಜನ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿಯ ಸರ್ಕಾರ ಅತಂತ್ರ ಪರಿಸ್ಥಿತಿಯಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಅಧಿಕಾರವನ್ನ ಕಳ್ಕೊಳ್ಳೋದ್ರ ಮುಖಾಂತರ ಬಿಜೆಪಿ ಪಾಲಾಗ್ತದೆ. ಅದನ್ನು ನೋಡಿ ಅವರು ಮಾಡತಕ್ಕಂತಹ ಎಲ್ಲ ಕೃತ್ಯಗಳನ್ನು ಕೂಡ ನೋಡಿ ಸುಮ್ಮನಿರ್ತಕ್ಕಂಥ ಕಾಂಗ್ರೆಸ್ ಕೂಡ ನಿಮಗೆ ತಕ್ಕ ಪಾಠವನ್ನು ಪ್ರತಿ ರಾಜ್ಯದಲ್ಲೂ ಕೂಡ ದೇಶಾದ್ಯಂತ ಜನತೆ ನಿಮ್ಮನ್ನು ಮುಂದಿನ ಚುನಾವಣೆಗಳಲ್ಲಿ ಸೋಲಿಸೋದ್ರ ಮುಖಾಂತರ ನಿಮಗೆ ಬುದ್ಧಿ ಕಲಿಸದಂತ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಸ್ವಾಸ್ಥ್ಯ ದೇಶದ ಚುಕ್ಕಾಣಿಯನ್ನು ಹಿಡಿದ್ರೆ ಈ ದೇಶದ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಬಡವರು, ಹಿಂದುಳಿದ ವರ್ಗದವರು, ದಲಿತರು ಎಲ್ಲರಿಗೂ ಕೂಡ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕ ಈ ದೇಶದ ಮಹಾನ್ ದ್ರೋಹಿಗಳು ಅನ್ನೋ ರೀತಿಯಲ್ಲಿ ಮಾನ್ಯ ಮೋದಿಯವರ ಸರ್ಕಾರ ಜನವಿರೋಧಿ ನೀತಿಗಳನ್ನು ತರ್ತಾ, ಧಾರ್ಮಿಕ ವಿರೋಧಿ ನೀತಿಗಳನ್ನು ತರ್ತಾ, ಮುಸಲ್ಮಾನ ವಿರುದ್ಧವಾದಂತಹ ಕಾರ್ಯಚಟುವಟಿಕೆಗಳಲ್ಲಿ